ಅಂದ್ರೆ ಇದು ಪರ್ಟಿಕ್ಯುಲರ್ ಆಗಿ ಯಾವ ಕಾಲದ ಸ್ಟೋರಿ? ಅಂದರೆ 70s ಮತ್ತು 80s ಓಕೆ. ಆ ಮಿಡಲಲ್ಲಿ ಬರುವಂಥ ಕತೆ ಮೇಡಮ್. ಕತೆ. ಓಕೆ. ನೀವು ಫಸ್ಟ್ ಕಥೆನ ಕೇಳಿಸ್ಕೊಂಡಾಗ ತಲೆಯಲ್ಲಿ ಏನ್ ಬಂತು? ಫಸ್ಟ್ ಕೇಳಿದಾಗ ಹ್ಮ್. ನಾನು ಪಾರ್ಟ್ 1 ಪಾರ್ಟ್ 2 ಆಲ್ರೆಡಿ ಹ್ಮ್. ಹೇಳಿದ್ದಾರೆ ಪ್ರೇಮ್ ಸರ ಇದೆ ಅಂತ ಹ್ಮ್. ಅಂದ್ಬಿಟ್ಟು ಎರಡು ಒಟ್ಟಿಗೆ ಕೇಳಿದ್ ಮೇಡಮ್ ನಾನು. ಹ್ಮ್. ಗುರು ಇದಾ ಕತೆ ಇಷ್ಟು ದೊಡ್ಡ ಕೇಳಿ ಕತೆ ಪಾರ್ಟ್ ಅಂತ. 2 ಲೋಡಿಂಗ್. ಅದೇ ಅದು ಆಲ್ರೆಡಿ ಪ್ರೇಮ್ ಓಕೆ. ಸರ ಎಲ್ಲ ಹಾ. ಕಡೆ ಹೇಳಿದ್ದಾರೆ ಅದು ಇಂಟರ್ವ್ಯೂಗಳಲ್ಲೆಲ್ಲ. ಅವೆರಡು ಕತೆನೂ ನಾನು ಒಟ್ಟಿಗೆ ಕೇಳಿದ್ದು. ಹ್ಮ್. ಕೇಳಿದಾಗ ಅನ್ಸಿದ್ದು ಮಗ ಈ ಕಡೆಯಿಂದ ಅವ್ರು ಬರ್ತಾರೆ, ಆ ಭಾಷೆಯಿಂದ ಇವ್ರು ಬರ್ತಾರೆ, ಇವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ನಿಜವಾಗ್ಲೂ ಬರ್ತಾರ ಹ್ಮ್. ಅನ್ನೋದೊಂದು ಇತ್ತು ಮೇಡಮ್. ಹ್ಮ್. ಆಮೇಲೆ ಆ ಸಿನಿಮಾ ಏನಿದೆ ಅದು ಬಜೆಟು ದೊಡ್ಡ ಬಜೆಟು, ಹ್ಮ್. ಆಮೇಲೆ ಸ್ಟಾರ್ ಕ್ಯಾಸ್ಟ್ ತುಂಬ ದೊಡ್ಡದು, ಆಮೇಲೆ ಕೆಲಸ ನಾವು ಈ ರೆಗ್ಯುಲರ್ ಸಿನಿಮಾಗೆ ಏನು ಮಾಡ್ತಿದ್ದೀವೋ ಅದಕ್ಕಿಂತ ಡಬಲ್ ಡ್ಯೂಟಿ ಇದ್ದೇ ಇರುತ್ತೆ ಹ್ಮ್. ಅನ್ನೋದೊಂದು ಕ್ಲಾರಿಟಿ ಗೊತ್ತಾಯ್ತು ನಮಗೆ. ಹ್ಮ್. ಆಮೇಲೆ ಈ ಸಿನಿಮಾ ಮಾಡ್ರೆ ನಮಗೊಂದು 4 ಹೆಸರಾಗುತ್ತೆ ಗುರು ಅನ್ನೋದೊಂದು ಧೈರ್ಯ ಇತ್ತು. ಅದೊಂದು ಖುಷಿ ಜನ ಇತ್ತು, ಗುರುತಿಸ್ತಾರೆ. ಅದೊಂದು ಇತ್ತು ಮೇಡಮ್, ನಂಬಿಕೆ ಇತ್ತು. ಓಕೆ. ಪಾರ್ಟ್ 2ಗೂ ಇವರೇ ಎಲ್ಲ ಕಂಟಿನ್ಯೂ ಆಗ್ತಾರಾ ಅಥವಾ ಬೇರೆ? ಮೇಡಮ್ ಪಾರ್ಟ್ 2ಗೆ ಓಪನಿಂಗ್ ಸೀನ್ ಏನು ಅಂತ ಅಂದ್ರೆ ಹ್ಮ್. ಎಲ್ಲ ಹೇಳ್ಬಿಡ್ತೀನಿ ಮೇಡಮ್. ಏನು ಹೇಳಲ್ಲ ನೀವು, ಸುಮ್ನೆ ನನಗೆ ಕ್ಯೂರಿಯಾಸಿಟಿ. ಮೇಡಮ್ ಪಾರ್ಟ್ 1 ಹೇಳಂಗಿಲ್ಲ ಮೇಡಮ್. ಪಾರ್ಟ್ ಇನ್ 3 ದಿನದಲ್ಲಿ ಸಿನಿಮಾ ರಿಲೀಸ್ ತಗೊಂಡು ಜೈಲಲ್ಲಿ ಕೂರಿಸ್ಬಿಡ್ತಾರೆ ಎಲ್ಲ ಹೇಳ್ಬಿಟ್ಟು ಅಂತ. ಇನ್ ಪಾರ್ಟ್ 2 ಹೇಳ್ಬಿಟ್ಟು ಅಲ್ಲ ಅಂತ ಇವರೇ ಮುಗ್ದೋಯ್ತು. ಕಂಟಿನ್ಯೂ ಆಗ್ತಾರೆ ಹೆಂಗೆ ಅಂತ ಅದೊಂದು ಹೇಳ್ಬೇಕು. ಅದನ್ನ ಹೇಳಲ್ಲ ಅದನ್ನು ಹೇಳಲ್ಲ. ಮೇಡಮ್, ಅದನ್ನು ಹೇಳಂಗಿಲ್ಲ. ಓಕೆ. ತುಂಬಾ ಕಾನ್ಫಿಡೆನ್ಷಿಯಲ್ ಅದು. ಈ ಮಚ್ಚು ಪ್ರೇಮ್ ಸರ್ಗೆ, ಮಚ್ಚಿಗೂ ಮತ್ತೆ ಪ್ರೇಮ್ ಸರಿಗೂ ಅವಿನಾಭಾವ ಸಂಬಂಧ ಏನಾದ್ರು ಇದೆ ಅನ್ಸ್ತಾ ನಿಮ್ಗೆ? ಅನ್ಸುತ್ತೆ ಮೇಡಮ್, ಯಾಕಂದ್ರೆ ಮಚ್ಚು ಪ್ರೇಮ್ ಸರ್ಗೆ ಮಚ್ಚ ಇದ್ದಂಗೆ. ಮಚ್ಚ. ಚೆನ್ನಾಗಿದೆ. ಆತರ ಅವ್ರ ಸಿನಿಮಾದಲ್ಲಿ ಅವ್ರು ಏನಾರು ಇಡ್ಸಿದ್ರು ಅಂತ ಅಂದ್ರೆ ಅದು ಪಕ್ಕಾ ವಿಜುವಲ್ ಟ್ರೀಟ್ಮೆಂಟ್ ಮೇಡಮ್, ಅದು ಆಡಿಯನ್ಸ್ಗೆ. ಆಮೇಲೆ ನಾವು ಫಸ್ಟ್ ಟೈಮ್ ಕೇಳಿದಾಗ ಏನ್ ಜಾನರು ವರ್ಕ್ ಮಾಡ್ತೀಯ ಮಗ ಅಂತ ಅಂದಾಗ ಏನ್ ಜಾನರು ಅಂದಾಗ ಈ ತರ ಗ್ಯಾಂಗ್ಸ್ಟರಿಸಮ್ ಅಂತ ಅಂದಾಗ ಅದು ನನ್ನ ಫೇವ್ರೇಟ್ ಜಾನರು. ಅದ್ರಲ್ಲಿ ಪ್ರೇಮ್ ಸರ್ ಮಚ್ಚಿಡಿಸ್ತಿದ್ದಾರೆ, ಧ್ರುವ ಸರಿ ಫಸ್ಟ್ ಟೈಮು ಅಂತ ಅಂದ್ರೆ ಶೋರ್ ಶಾಟ್, ಇದ್ರಲ್ಲಿ ಒಳ್ಳೆ ರೈಟಿಂಗ್ ಸ್ಪೇಸ್ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರ ಸಿನಿಮಾಗಳು ಜೋಗಿ ಆಗಿರ್ಬೋದು, ಜೋಗಯ್ಯ ಆಗಿರ್ಬೋದು, ಕರಿಯ ಆಗಿರ್ಬೋದು, ಆಲ್ರೆಡಿ ಎಲ್ಲ ಬೆಂಚ್ ಮಾರ್ಕ್ ಇಂಡಸ್ಟ್ರಿಲಿ. ಆ ಡೈಲಾಗ್ಸ್ ಆಲ್ರೆಡಿ ಬೆಂಚ್ ಮಾರ್ಕು. ಅದಕ್ಕೆ ನಾವು ಮ್ಯಾಚ್ ಮಾಡೋದು, ನಾವು ಬೀಟ್ ಮಾಡೋಕ್ಕಂತೂ ನಮ್ಮ ಕೈಲಿ ಸಾಧ್ಯ ಇಲ್ಲ. ಕಾಲ್ದೋಳ್ಗಳು ನಾವು ಆ ಸಿನಿಮಾಗಳಿಗೆ ಅವಕ್ಕೆ ಅಟ್ಲೀಸ್ಟ್ ಏನೋ ಒಂದು 10 ಒಂಚೂರು ಮ್ಯಾಚ್ ಮಾಡೋಣ ಅಂತ ವರ್ಕ್ ಮಾಡಿದ್ದು. ಅದ್ರಲ್ಲಿ ಪ್ರೇಮ್ ಸರ್ ಇನ್ಪುಟ್ಸ್ ಮಚ್ಚಿಡಿಯೋ ಸಿನಿಮಾ ಅಂತ ಅಂದ್ರೆ ಅವರು ಬೇರೆ ರೇಂಜಲ್ಲೇ ಇರ್ತಾರೆ. ನಾನು ಹಾಗೆ ಒಂದಷ್ಟು ಇಂಟರ್ವ್ಯೂಸ್ ನೋಡ್ತಿದ್ದೆ KD ಪ್ರಮೋಷನ್ದು. ಧ್ರುವ ಸರ್ಜಾ ಸರ್ ಆಗಿರಬಹುದು, ಪ್ರೇಮ್ ಸರ್ ಆಗಿರಬಹುದು, ಟೀಮ್ ಅವರು ಫಸ್ಟ್ ಮಾತಾಡೋದು ಡೈಲಾಗ್ಸ್ ಬಗ್ಗೆ. ಹಿಂಗೆ ನಮ್ಮ ಹುಡುಗ ಹಿಂಗೆ ಬರ್ದಿದ್ದಾನೆ, ತುಂಬ ಇಷ್ಟ ಆಯಿತು, ಎಲ್ಲೂ ನನ್ನ ಹತ್ರ ಏನೋ ಇನ್ಪುಟ್ಸ್ಗಳನ್ನ ತಗೊಂಡೇ ಕೆಲವೊಂದು ಕಡೆ ಎಲ್ಲ ಬರ್ದಿದ್ದಾನೆ ಅಂತ. ಇದು ನೋಡಿದ್ರೆ ಎಲ್ಲ ನೋಡಿದೆ ಮೇಡಮ್. ಏನು ಅನ್ನಿಸ್ತಾ? ಹಂಗೆ ಬೇರೆಯವರು ಕಳಿಸ್ತಾ ಇರ್ತಾರೆ, ಫ್ಯಾನ್ಸು, ನಮ್ಮ ಫ್ಯಾಮಿಲಿಲಿ ಫ್ರೆಂಡ್ಸ್ ಎಲ್ಲ ಕಳಿಸ್ತಾ ಇರ್ತಾರೆ. ಅಂದ್ರೆ ಅಷ್ಟು ದೊಡ್ಡವ್ರ ಬಾಯಲ್ಲಿ ಇಷ್ಟು ಚಿಕ್ಕವನ್ ಹೆಸರು ಬರೋದೇ ತುಂಬಾ ದೊಡ್ಡ ವಿಚಾರ ಮೇಡಮ್. ಅದರಲ್ಲೂ ನಾವು ಮಾಡಿರೋ ಕೆಲಸ ನಮಗೆ ಗುರುತಿಸುತ್ತಲ್ಲ ಮೇಡಮ್, ಅದು ಅಂಥವ್ರ ಹತ್ರ ಅದು ಅವ್ರ ದೊಡ್ಡತನ ಮೇಡಮ್. ಅದು ಅವ್ರು ನನ್ನ ಹೆಸರು ಹೇಳ್ದೇನು ಕೂಡ ಭಾಷಣ ಮುಗಿಸ್ಬೋದು, ಇಂಟರ್ವ್ಯೂಗಳು ಮುಗಿಸ್ಬೋದು, ಸ್ಪೀಚ್ ಮುಗಿಸ್ಬೋದು, ಬೇರೆ ಇನ್ನೊಬ್ರು ಹೀರೋಗಳ ಹತ್ರನೋ ಇನ್ನೊಬ್ಬ ಡೈರೆಕ್ಟರ್ ಹತ್ರ ಮುಗಿಸ್ಬೋದು. ಯಾಕಂದ್ರೆ ಪ್ರೇಮ್ ಸರ್ ನನಗೆ ಸ್ಟಾರ್ಟಿಂಗ್ ಸಿನಿಮಾ ಮಾಡುವಾಗ್ಲೂ ಮಗ ನೀನು ಸಖತ್ತಾಗಿ ಬರೀತಿ ಅಂತ ನನಗೆ ಹೇಳೇ ಇರಲಿಲ್ಲ ಪ್ರೇಮ್ ಸರ್. ಒಂದು 6 ತಿಂಗಳು 7 ತಿಂಗಳು ಅವರು ಚೆನ್ನಾಗಿದೆ ಕಣ ಅಂತ ಅಂದ್ಬಿಟ್ಟು, ಬಟ್ ನನಗೆ ಮುಗಿಸ್ಬಿಡೋರು ಹಂಗೆ ಮುಗಿಸೋರು. ಚೆನ್ನಾಗಿದೆ ಮಗ, ಆಯ್ತು ವರ್ಕ್ ಆಗುತ್ತೆ ಕಣ, ಹಿಂಗೇನೆ ವರ್ಕ್ ಆಗ್ತಿದ್ಯಾ, ಇಲ್ಲ ಇಲ್ಲ ಇನ್ನೂ ಬೆಸ್ಟ್ ಏನಾರು ಎಕ್ಸ್ಪೆಕ್ಟ್ ಮಾಡ್ತಿದಾರಾ ಅಂತ ಅಂದ್ಬಿಟ್ಟು. ಆಮೇಲೆ ಪ್ರೇಮ್ ಸರ್ ಫ್ರೆಂಡ್ ಒಬ್ರು ಸಿಕ್ಕಿದ್ರು ಮೇಡಮ್ ಹೊರಗಡೆ ನನಗೆ. ಅವರು ಹೇಳಿದ್ರು, ಬರ್ದವನೆ ಸಖತ್ತಾಗಿ ಬರ್ದವನೆ, ಗಾಂಧಿ ಅಂತ ಒಬ್ಬ ಹುಡುಗ ಬಂದವನೆ, ಚೆನ್ನಾಗಿ ಬರ್ದವನೆ ಅಂತ ಪ್ರೇಮ್ ಸರ್ ಅಂದ್ರ ಅಂತ ಅಂದ್ಬಿಟ್ಟು. ಹೋಗ್ರು ನಾವ್ಯಾಕೆ ಸುಳ್ಳು ಹೇಳೋಣ, ಕೇಳಬೇಕಿರೆ ಅಂತ ಅಂದ್ಬಿಟ್ಟು. ಹೂನಪ್ಪ ನಿನ್ ಬಗ್ಗೆ ತುಂಬಾ ಮಾತಾಡಿದ್ರು ಅಂತ. ಅಂದ್ರೆ ಅವ್ರು ಯಾವತ್ತೂ ಎದುರುಗಡೆ ಆ ಪ್ರೀತಿನ ತೋರ್ಸಲ್ಲ. ನಮ್ಗೆ ಎಲ್ಲಿ ಸಿಗ್ಬೇಕೋ ಇವತ್ತು ನಾನು ಇಲ್ಲೇ ಕೂರ್ಸಿದೆ ಅಂದ್ರೆ ಅದು ಅವರಿಂದಾನೆ. ಅವರು ಬೇರೆ ಕಡೆ ಹೆಸರುಗಳ ಹೇಳಿರೋದ್ರಿಂದ ಆಗಿರ್ಬೋದು, ಎಲ್ಲಿ ಇರಬೇಕೋ ಅಲ್ಲಿ. ಆಮೇಲೆ ಧ್ರುವ ಸರ್ ನಾವೇನು ಹೇಳಂಗೆ ಇಲ್ಲ ಮೇಡಮ್. ಅವ್ರ ಫ್ಯಾನ್ ಪೇಜಲ್ಲಿ ಹೇಳ್ಬೇಕು ಅಂತಂದ್ರೆ ಒಬ್ಬ ರೈಟರ್ನ ಇಷ್ಟು ಮೆರೆಸ್ತಾರೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿಲ್ಲ ಮೇಡಮ್. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅವರು. ಆಮೇಲೆ ನಾನು ಸ್ಟೇಜ್ ಮೇಲೂ ಹೇಳಿದೆ ಸರ್ ಅಂತ ಶುರುವಾಗಿ ಜರ್ನಿ. ಯಾಕಂದ್ರೆ ನಾವು ಸ್ಟಾರ್ಟಿಂಗು ಮೊದಲನೇ ಮೀಟಿಂಗಲ್ಲೇ ಪ್ರೇಮ್ ಸರ್ ಹೇಳ್ಬಿಟ್ರು, ಮಗ ನೀನು ಡೈಲಾಗ್ಸ್ತು ಸ್ಕ್ರಿಪ್ಟು ಏನೇ ಇನ್ಚಾರ್ಜ್ ಇದ್ರು ಕೂಡ ನೀನು ಕ್ರಾಂತಿಂಗ್ ಕೇಳ್ಕೊಬಿಡು, ನಾ ಏನಾದ್ರು ಅದ್ರ ಮೇಲೆ ಡೌಟ್ ಇರೋ ನನ್ನ ಹತ್ರಕ್ಕೆ ಬಾ ನೀನು, ಮಗ ನೀನು ನಂಬರ್ ಕೊಟ್ಬಿಡ, ಮಗ ನೀನು ನಂಬರ್ ತಗೊಳ ಅಂತ ಅಂದ್ಬಿಟ್ಟು ಇಬ್ರು ನಂಬರ್ ಶೇರ್ ಮಾಡಿಸ್ಬಿಟ್ರು. ಏನು ಇಷ್ಟು ಈಸಿನಾ ಅಂತ ಧ್ರುವ ಸರ್ಗೆ. ಆಮೇಲೆ ಧ್ರುವ ಸರ್ ಗುರು ಫೋನ್ ಮಾಡ್ತೀನಿ ಗುರು ಅಂತ ಹೇಳ್ಬಿಟ್ಟು ಅವ್ರು ಹೆಂಗೆ ಬ್ರೋ ಅಂತಾರೆ, ಗ್ರೋ ಅಂತಾರೆ. ಅವ್ರು ರೆಗ್ಯುಲರ್ ಫ್ರೆಂಡ್ ತರನೇ ಟ್ರೀಟ್ ಮಾಡೋದು ಎಲ್ರೂ. ಆ ಥರ ಅಂದ್ಬಿಟ್ರು. ನನಗೆ ಅದೊಂಥರ ಏನು ಗುರು ಇಷ್ಟು ಈಸಿನಾ, ಒಬ್ಬ ಸ್ಟಾರ್ ನಂಬರು ಮೊಬೈಲಲ್ಲಿ ನಮ್ಮ ನಂಬರ್ ಸೇವ್ ಆಗೋದು, ಅವ್ರ ನಂಬರ್ ನಮಗೆ ಸಿಗೋದು ಅಂತ ಅಂದರೆ ಪ್ರೇಮ್ ಸರ್ ಕೆಲಸದಲ್ಲಿ ಅಷ್ಟು ಬ್ಲೆಂಡ್ ಆಗಿ. ನಾನು ಸ್ಟಾರ್ ಡೈರೆಕ್ಟ್ರು ಅಂತ ನಾನು ನೋಡಲ್ಲ, ಮಗ ನೀನು ಸ್ಟಾರ್ ಹೀರೋ ಅಂತ ನೀನು ನೋಡ್ಬೇಡ, ನೀನೇನೋ ಚಿಕ್ಕ ಹುಡುಗ ಮಗ, ಇನ್ನೂ ಹೊಸ ಹುಡುಗ ಈಗ ಬೆಳ್ಕೊಂಬರ್ತೀನಿ ಅಂತ ಬೇಡ. ಒಂದು ಫ್ರೆಂಡ್ಲಿ ಒಂದು ಝೋನ್ನ ಕ್ರಿಯೇಟ್ ಮಾಡ್ತಾರೆ ಅವ್ರಿಬ್ರು.
ಅದು ಅವರೇ ಆ ಝೋನ್ನ ಕ್ರಿಯೇಟ್ ಮಾಡಿ ಅವರೇ ಕೆಲಸ ಕಲಿಸಿ ಹೇಳಿದ್ನಲ್ಲ ಮೇಡಮ್, ಕೈ ಹಿಡಿದು ಬರ್ಸಿದ್ದು ಅವರೇ, ಬೆಂತಟ್ಟು ಬೆಳೆಸಿದ್ದು ಅವರೇ, ಎಲ್ಲ ಕಲಿಸಿ ಇವತ್ತು ನನ್ನ ಹೆಸರು ಹೊರಗಡೆ ಬರೋ ಥರ ಮಾಡ್ತಿರೋದು ಅವರೇ. ಕಾಲ್ ಮಾಡಿ ಎಲ್ಲ ಮಾತಾಡಿರೋದಿದ್ಯಾ ಲೇಟ್ ನೈಟ್ಸು ಅಯ್ಯೋ, ಅಥವಾ ಮಾಡಿದ್ದಾರೆ ಯಾವಾಗ್ಲಾದ್ರೂ ಇದು ಹೇಗೆ ಅಂತ? ಮಾಡಿದ್ದಾರೆ ಮೇಡಮ್. ಧ್ರುವ ಸರ್ ಅಂತೂ ಮಾಡ್ತಾರೆ. ಅವ್ರು ಒಂದೇ ಮಾತು ಹೇಳೋದು, ನನ್ನ ಜೊತೆ ಕೆಲಸ ಮಾಡುವಾಗ ಮಲಗಬಾರ್ದು ಗುರು, ಎದಳು ಗುರು, ಯಾಕೆ ಗುರು ಮಲಗಿದ್ಯಾ ನೀನು ಅಂತ. ಭಯ್ಯ ಮನೇಲೆಲ್ಲ ಮಲಗ್ಬಿಟ್ಟಾರೆ ಭಯ್ಯ, ಗುರು ನಾಳೆ ಸೀನ್ ಏನಾರು ಹೇಳ್ದ ನೀನು ಅಂತ. ಅಂದ್ರೆ ನಾಳೆ ಸೀನ್ ಏನಿದೆ ಅವರು ತುಂಬಾ ಎಕ್ಸ್ಪ್ಲೈನ್ ಮಾಡ್ಬೇಕಿತ್ತ? ಎಕ್ಸ್ಪ್ಲೈನ್ ಮಾಡಬೇಕು, ಜೊತೆಗೆ ಫೋನಲ್ಲೇ ರಿಹರ್ಸಲ್. ಅದು ಹೇಗೆ? ಅಂದ್ರೆ ಇವಾಗ ಹೀರೋ ಹೀರೋಯಿನ್ ಸೀನ್ ಇರುತ್ತೆ ಮೇಡಮ್, ಹೀರೋಯಿಂದ ನಾನು ಈ ಕಡೆಯಿಂದ ಹೇಳ್ತಾ ಇರ್ತೀನಿ, ಆಮೇಲೆ ಅವ್ರು ಕೇಳ್ತಾರೆ ನನಗೆ ಮೈ ನೇಮ್ ಇಸ್ ಕಿರತಕ್ಕ ವರ್ಕ್ ಮಾಡುವಾಗ ನನಗೆ ಎಷ್ಟು ಸರ್ ಕೇಳೋರು, ಮಗ ನೀನ್ ಯಾವ ಟೋನಲ್ಲಿ ಬರ್ದಿದ್ದು ಹೇಳು, ನೀನ್ ಯಾವ ಟೈಮಿಂಗ್ ಅಲ್ಲಿ ಬರ್ದಿದ್ದು ಹೇಳು ಅಂತ ಕೇಳೋರು. ಅದು ತುಂಬಾ ಬೇರೆ ತರ ಫೀಲು ಮೇಡಮ್. ತುಂಬಾ ಜನ ಕೇಳಲ್ಲ ಅದನ್ನ, ಎಷ್ಟು ಸರ್ ಕೇಳೋರು. ಧ್ರುವ ಸರ್ ಕೇಳೋರು, ಅವರು ನೀನ್ ಗುರು ನೀನ್ ಟೋನ್ ಹೇಳ್ಬಿಡು ಫಸ್ಟ್ ನನಗೆ, ನೀನ್ ಯಾವ ಫೀಲ್ ಅಲ್ಲಿ ಇದ್ಯಾ ಅಂದ್ಬಿಟ್ಟು, ಆಮೇಲೆ ನಾನೊಂದೇನೋ ಹೇಳೋದು ಅದು ಬೇಕಾಗಿಲ್ಲ, ನೀನ್ ಫೀಲ್ ಹೇಳು ಫಸ್ಟ್ ನನಗೆ ಅನ್ನೋರು. ಡೈರೆಕ್ಟರ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನನ್ನ ಕೇಳೋರು. ಸ್ಪಾಟಿಗೆ ಬಂದು ಕೇಳೋದು ರೆಗ್ಯುಲರ್, ಅದು ಮಾಮೂಲಿ. ಅದಕ್ಕೂ ಮುಂಚೆ ಹೇಳ್ಬಿಟ್ರೆ ನಾನು ಫಿಕ್ಸ್ ಆಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳೋರು. ಅಷ್ಟು ವರ್ಕಾಲಿಕ್ ಅವರು. ಎಷ್ಟೊಂದ್ಸಲ ಅವ್ರು ಆಸ್ಪತ್ರೆಯಲ್ಲಿ ಇದ್ರು ಕೂಡ ನಾವು ರೈನ್ ಎಫೆಕ್ಟ್ ಶೂಟ್ ಮಾಡುವಾಗ ಹುಷಾರಿರಲ್ಲ ಅವ್ರಿಗೆ, ನೈಟ್ ಆಸ್ಪತ್ರೆಗೆ ತೋರಿಸ್ಕೊಳಕ್ ಹೋದ್ರು ಕೂಡ ಅಲ್ಲಿಂದ ಅವರು ಒಂದು ವಾಯ್ಸ್ ಓವರ್ ಹಾಕ್ಬಿಡು ವಾಟ್ಸಪ್ಪಲ್ಲಿ ನನಗೆ, ಅದನ್ನ ಕೇಳ್ಕೊತೀನಿ ನಾನು ಒಂದ್ಸಲ ಯಾವ ಥರ ಹೇಳ್ಬೇಕು ಅಂತ ಅಂದ್ಬಿಟ್ಟು. ಅಷ್ಟು ವರ್ಕಾಲಿಕ್ಕು ಮೇಡಮ್. ಓಕೆ. ನಿಮ್ಮ ಕೆಲಸದ ಬಗ್ಗೆ ಅವರು ಕರೆದು ಮಾತಾಡಿರೋದು ಅಥವಾ ಈ ಒಂದು ಡೈಲಾಗ್ನ ಚೇಂಜ್ ಮಾಡು ಅಥವಾ ಇದು ತುಂಬ ಚೆನ್ನಾಗಿದೆ, ನಂಗೆ ಇದೇ ಥರದ್ದು ಕೊಡು, ಪಂಚಿಂಗ್ ಇರಲಿ ಅಂತ ಹೇಳಿರೋದು ಏನಾದ್ರು ಇದೆಯಾ? ಅದು ಕೇಳ್ತಾರೆ ಮೇಡಮ್. ಕೇಳ್ತಾರೆ. ಅದು ಕೇಳಲೇಬೇಕು, ಪ್ರತಿಯೊಬ್ಬ ಹೀರೋ ಆಗಿರೋರು ಕೇಳಲೇಬೇಕು ಮೇಡಮ್. ಯಾಕಂದ್ರೆ ಅವ್ರದ್ದೊಂದು ಟೈಮಿಂಗ್ ಇರುತ್ತೆ, ಅವ್ರಿಗೊಂದು ಟೋನ್ ಇರುತ್ತೆ, ಆಮೇಲೆ ಅವ್ರ ಫ್ಯಾನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ನಮ್ಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಆ ಥರ ಕೇಳಿದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಎಷ್ಟೊಂದ್ಸಲ ಒಂದು ಪ್ರೇಮ್ ಸರ್ನ ಅವರು ಕೇಳಿದ್ದಾರೆ, ಅಣ್ಣ ಇದು ನೋಡೋಣ, ಈ ಸೀನ್ ಇದು ಹಿಂಗಿದೆ ಅಣ್ಣ, ನಾನು ಹಿಂಗೆ ಮಾಡ್ಬಿಡ್ತೀನಿ ಅಣ್ಣ, ಈ ಥರ ಮಾಡೋಣ ಅಂತ. ಮಗನೇ ಹಂಗೆ ಮಾಡ್ತೀಯನಾ, ಚೆನ್ನಾಗೈತೆ ಅಲ್ವೇನೋ ಅವ್ನು ಹೇಳೋದು, ಆ ಥರ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು, ಅಣ್ಣ ಸೇಮ್ ಡೈಲಾಗು ಅಣ್ಣ, ಈ ಥರ ಅಲ್ಲಿಂದ ನಡ್ಕೊಬಂದು ಮಾಡ್ಬಿಡ್ತೀನಿ, ಇಲ್ಲಿಂದ ಈ ಥರ ಮಾಡ್ಬಿಡ್ತೀನಿ, ನಿಮ್ಗೆ ಓಕೆ ಅಂದ್ರೆ ನೋಡ್ರಣ್ಣ ನೀವು ಅಂತ. ಅವ್ರು ಬರೋಕ್ ಮುಂಚೆನೆ ನಾವು ರಿಹರ್ಸಲ್ ಮಾಡಿರೋವು. ಪ್ರೇಮ್ ಸರ್ದು ಪ್ರತಿ ಶಾರ್ಟು ಮೇಡಮ್ ರಿಹರ್ಸಲ್ ಮಾಡಿರ್ಬೇಕು ನಾವು. ನಾನಾಗಿರ್ಬೋದು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಆಗಿರ್ಬೋದು, ಆರ್ಟಿಸ್ಟ್ ಏನ್ ಪರ್ಫಾರ್ಮ್ ಮಾಡ್ತಾರೆ, ಏನ್ ಬಿಹೇವ್ ಮಾಡ್ತಾರೆ, ಅವ್ರು ಹೇಗೆ ವಾಕ್, ಎಲ್ಲಿಂದ ಹೋಗಿ ಯಾವ ಪ್ರಾಪರ್ಟಿ ತಗೊಂಡು ಹೇಗೆ ಅವರು ರನ್ ಮಾಡ್ತಾರೆ, ಆ ಸರ್ಕಲ್ನ ನಾವು ವಿತ್ ಕ್ಯಾಮ್ರಾಮ್ಯಾನ್ ಜೊತೆ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡ್ರೆ ಏನು ಶಾರ್ಟ್ ತೆಗಿತೀವೋ ನಮ್ಮ ಜೊತೆ ಆ ಶಾರ್ಟ್ನ ತೆಗೆಯೋದು. ಅಲ್ಲಿಂದ ನಾವೆಲ್ಲ ಆರ್ಟಿಸ್ಟ್ಗಳಾಗಿದ್ದು ನಾವು. ಆ ಥರ ಸೆಟ್ ಮಾಡಿಬಿಡೋವು. ಅದ್ರ ಮಧ್ಯೆ ಧ್ರುವ ಸರ್ ಬಂದು ಈ ಥರ ಮಾಡ್ಬೋದು ಅಂತ ರಮೇಶ್ ಸರ್ ಬರ್ತಾರೆ, ಅವ್ರ ಟೈಮಿಂಗ್ ಬೇರೆ, ಆ ಟೋನ್ ಬೇರೆ, ಅವೆಲ್ಲ ನೀಟಾಗಿ ಸೆಟ್ ಮಾಡೋರು ಮೇಡಮ್. ಅದನ್ನು ಧ್ರುವ ಸರ್ಜಾ ಅವರು ಸೈಕಲ್ ಹೊಡಿತಾ ಇದ್ರಾ ಅಥವಾ ಡೈಲಾಗ್ಸ್ ಏನಾದ್ರು? ಡೈಲಾಗ್ ವಿಚಾರದಲ್ಲಿ ಸೈಕಲ್ ಅನ್ನೋದೇ ಕೇಳಿಲ್ಲ ಮೇಡಮ್ ನಾನು. ಅದು ಒಂದೇ ನಾನೆಲ್ಲ ಟೇಕ್? ಒಂದು ಟೇಕಾಗಿ ರೆಡಿ. ಎಷ್ಟೋ ಸೀನ್ಗಳು ಏನ್ ಗುರು ಸೀನ್ ನಂಬರು ಅನ್ನೋರು ಅಷ್ಟೇ, ಸೀನ್ ನಂಬರ್ ಹೇಳಿದ್ರೆ ರೆಡಿ ಅವರು. ಅಷ್ಟು ಪರ್ಟಿಕ್ಯುಲರ್ ಆಗಿ ನೀಟಾಗಿ ರೆಡಿ ಆಗಿರೋರು ಅವರು. ಆ ಥರ ಎಲ್ಲ ಏನಿಲ್ಲ ಮೇಡಮ್. ಹೆಂಗ್ ಪ್ರಿಪೇರ್ ಅಂದ್ರೆ ಸೆಟ್ಟಲ್ ಏನಾದ್ರು ಪ್ರಿಪೇರ್ ಆಗ್ತಾ ಇದ್ದಿದ್ದು ಏನಾದ್ರು ಇದೆಯಾ? ಪ್ರಿಪೇರ್ ಆಗ್ತಾರೆ ಮೇಡಮ್ ಅವರು. ಆಗ್ತಿದ್ರು. ಯಾಕಂದ್ರೆ ಡೈರೆಕ್ಟರ್ ಜೊತೆ ಬ್ಲೆಂಡ್ ಆಗ್ಬೇಕಲ್ಲ ಮೇಡಮ್, ಕತೆ ಜೊತೆ, ಆ ಅಟ್ಮಾಸ್ಫಿಯರ್ ಜೊತೆ, ಆ ಥರ ಲೈಟು, ಆ ಕ್ಯಾಮ್ರಾ, ಅದಕ್ಕೋಸ್ಕರ ಬಂದು ಹೇಗೆ ಅಡ್ಜಸ್ಟ್ ಆಗಬೇಕು ಅದರಲ್ಲಿ ನಮ್ಮ ಪ್ರೇಮ್ ಸರ್ ರಾಕ್ಷಸರು ಮೇಡಮ್ ಅವರು. ಯಾಕಂದ್ರೆ ಪೇಪರಲ್ಲಿ ಒಂದಿರುತ್ತೆ, ನಾವು ಸ್ಪಾಟಿಗೆ ಬಂದ್ಮೇಲೆ ಒಂದು ಚೇಂಜ್ ಮಾಡ್ತಾರೆ. ಆರ್ಟಿಸ್ಟ್ ಬಂದ್ಮೇಲೆ ಮಗ ಇಲ್ಲಿ ಏನೋ ಫೀಲು ಇದು ಕಣ ಕೇಳ್ತಾ ಇರೋದು, ಇದಕ್ಕೆ ಬರೆಯೋ ಅಂತ ಚೇಂಜ್ ಮಾಡ್ತಾರೆ. ಆರ್ಟಿಸ್ಟ್ ಅವ ಟಕ್ ಅಂತ ಚೇಂಜ್ ಆಗಬೇಕಾಗುತ್ತೆ. ನಿಮಗೆ ಒಂದು ವಿಷಯ ಏನು ಅಂದ್ರೆ, ಒಂದು ಸೀನು ಲೆಂತಿ ಸೀನು ಸಿನಿಮಾದಲ್ಲಿ, ಅದೊಂದೇ ಲೆಂತಿ ಡೈಲಾಗ್ ಇರೋದು ಧ್ರುವ ಸರ್ದು. ಗಿಂಬಲ್ ಪಾಸ್ ಆಗಿ ಹೋಗುತ್ತೆ, ಅದ್ರ ಜೊತೆ ಧ್ರುವ ಸರ್ ಬರ್ಬೇಕು ಮೇಡಮ್, ಒಬ್ಬರೇ ಆರ್ಟಿಸ್ಟು. ಆ ಪಾಸ್ ಆಗಿ ಬರೋದು ಮಿನಿಮಮ್ 24 ಟೇಕ್ ಆಗಿದೆ. 24 ಟೇಕು ಮೇಡಮ್. ಆ ಗಿಂಬಲ್, ಇವ್ರು ಪ್ರೇಮ್ ಸರ್ಗೆ ಗಿಂಬಲ್ ಅಂದ್ರೆ ತುಂಬಾ ಇಷ್ಟ. ಸ್ಟಡಿ ಕ್ಯಾಮು ಅವೆಲ್ಲ ನೀವು ಜೋಗ ಎಲ್ಲ ನೋಡಿರ್ತೀರ. ಸಿಂಗಲ್ ಶಾಟ್ ಅಂದ್ರೆ ಪ್ರೀತಿ ಅವ್ರಿಗೆ. ಆ ಸಿಂಗಲ್ ಶಾಟ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮೇಡಮ್. ಆ ಸ್ಪಾಟಿಗೆ ಬಂದ್ಮೇಲೆ ನಮಗೂ ಗೊತ್ತಾಗೋದು. ಆವಾಗ ಬರುವಾಗ ಗಿಂಬಲ್ ಎಲ್ಲ ಪಾಸ್ ಆಗಿ ಹೋಗ್ಬೇಕು, ಆರ್ಟಿಸ್ಟ್ ಬರಬೇಕು, ಆ ಗಿಂಬಲ್ ಇಟ್ಕೊಂಡು ಅದೊಂದು ಮಿನಿಮಮ್ ಒಂದು 60 kg 70 kg ಇರುತ್ತೆ, ನನಗೆ ಗೊತ್ತಿಲ್ಲ. ಅದನ್ನ ಇಟ್ಕೊಂಡು ಹೋಗುವಾಗ ಅವ್ರಿಂದ ಒಂದು 4-5 ಜನ ಅವ್ರನ್ನ ಇಟ್ಕೊಂಡು ಹೋಗ್ಬೇಕು. ಅಪ್ಪಿ ಮಿಸ್ ಆಗಿಬಿದ್ರೆ ಅದು ಮೆಟ್ಲು ಮೇಲೆ ನಡ್ಕೊಂಡು ಹೋಗ್ಬೇಕು. ಆ ಥರ ಎಲ್ಲ ಇರುತ್ತೆ. ನೀವು ಮೊದಲನೇ ಟೇಕಲ್ಲಿ ಎಷ್ಟು ಒಂದು ರೇಸಲ್ಲಿ ಒಂದು ಜಿಗರಲ್ಲಿ ಮಾಡಿದ್ರು, ನಿಮಗೆ ಲಾಸ್ಟ್ ಟೇಕು ಕೂಡ ಹಾಗೆ ಮಾಡಿದ್ರು ಮೇಡಮ್ ಅವರು. ಅದು ಇಡೀ ಸೆಟ್ಗೆ ಸರ್ಪ್ರೈಸು. ರವಿಶಂಕರ್ ಸರ್ ಬಂದು ತಪ್ಕೊಬಿಟ್ರು ಅವ್ರನ್ನ, ಧ್ರುವ ಸರ್ನ. ಏನಪ್ಪ ನೀನು ಈ ಥರ ಮಾಡ್ಬಿಟ್ಟಲ್ಲಪ್ಪ, ಏನಪ್ಪ ಅದೇ ಫೋರ್ಸು, ಅದೇ ಬ್ರೆತ್ತು. ಇವಾಗ ಒಂದಷ್ಟು ಮಾತಾಡಿದ್ರೆ ಗಂಟ್ಲು ಒಣಗುತ್ತೆ ಮೇಡಮ್. ಅದರಲ್ಲಿ ಇವರು ಆ ಥರ ಎಲ್ಲ ಮಾಡೋದು ತಮಾಷೆ ವಿಚಾರನೇ ಅಲ್ಲ. ಸೊ ಇದೆಲ್ಲದರ ನಡುವೆ ಒಂದು ಸಾಂಗ್ ರಿಲೀಸ್ ಆಗುತ್ತೆ, ಸರ್ಸೆ ಸರ್ಸೆ ಸರ್ಗ ಸರ್ಸೆ. ಅದಾದ್ಮೇಲೆ ಒಂದಷ್ಟು ಕಾಂಟ್ರವರ್ಸಿಗಳು ಬರುತ್ತೆ. ಆಮೇಲೆ ಅವರ ರಿಯಾಕ್ಷನ್ ಹೇಗಿತ್ತು?
ಯಾರ್ದು ಮೇಡಮ್? ಪ್ರೇಮ್ ಸರ್ ರಿಯಾಕ್ಷನ್ ಹೇಗಿತ್ತು? ಅವ್ರೇನ್ ತಲೆ ತಲೆ ಕೆಡಿಸ್ಕೊಳ್ಳಲ್ಲ ಮೇಡಮ್. ಕೆಡಿಸ್ಕೊಳ್ಳಿಲ್ಲ. ಅಂದ್ರೆ ಅವ್ರು ಒಂದ್ ಹೇಳ್ತಾರೆ, ನಮ್ ಕೆಲಸ ನಾವು ಮಾಡ್ಬೇಕು ಮಗ, ಹ್ಮ್. ಪ್ಲಸ್ ಮೈನಸ್ ಜನರಿಗೆ ಬಿಟ್ಟಿದ್ದು. Okay, ಹಾ. ನಾನು ಯಾರಿಗೂ ನೋವು ಮಾಡಬೇಕು ಅಂತ ಮಾಡಿರ್ಲಿಲ್ಲ. ಎಷ್ಟು ಯಾರಿಗಾರು ನೋವಾಗಿದ್ರೆ ಸಾರಿ ಅಷ್ಟೇ, ನಾನು ಇನ್ನೇನು ಕೇಳಕ್ ಹೋಗಲ್ಲ. ನಿಮ್ಗೆ ಅದರಿಂದ ಬೇಜಾರಾಗಿದ್ಯಾ, ನಾನು ತಪ್ಪಾಗಿದ್ರೆ ನೀವ್ ಹೇಳಿ, ನಾನು ಸರಿ ಮಾಡ್ಕೋತೀನಿ. ಸರಿಯಾಗಿದ್ರೆ ನೀವು ಅಪ್ರಿಶಿಯೇಟ್ ಮಾಡಿ, ನಾನು ಒಪ್ಕೋತೀನಿ. ಇಷ್ಟೇ ಪ್ರೇಮ್ ಸರ್ ತಾಟು. ಆಮೇಲೆ ಅವ್ರು ನೋಡಿದ್ರೆ ಕಾಂಟ್ರವರ್ಸಿನ ಮೇಡಮ್. ಹೌದು. ಅವ್ರದ್ದು ಲಾಸ್ಟ್ ಒಂದೆರಡು ಸಿನಿಮಾ ಮಾಡ್ತಾರೆ ಸನ್ನಿ ಲಿಯೋನ್ ಅವ್ರನ್ನ ಇಲ್ಲಿ ಕರೆಸಿ ಅದು. ಬಟ್ ಆ ಸಿನಿಮಾ ಬಂದಾಗ ಜನ ಆಸ್ ಇಟ್ ಇಸ್ ಅದು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಬಟ್ ಕೆಡಿ ಅಂತ ಬಂದಾಗ ಯಾಕೆ ಅನ್ನೋದು ಒಂದು ಪ್ರಶ್ನೆ ಇತ್ತು. ಯಾಕೆ ಹಿಂಗೆ ಏನಾದರೂ ಟಾರ್ಗೆಟಾ ಸಮಥಿಂಗ್ ಅದೆಲ್ಲ ಒಂದಷ್ಟು ಕ್ಲಾಶಸ್ಗಳಾಯಿತು. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಒಂದಷ್ಟು ಇಶ್ಯೂಸ್ಗಳಾಯಿತು. ಅದಾದ್ಮೇಲೂ ಅವ್ರು ಬಂದು ಕ್ಲಾರಿಟಿ ಕೊಡ್ತಾರೆ, ಇದು ಹಂಗಲ್ಲ ಹಿಂಗೆ ನಾನು ಎಣ್ಣೆ ಬಾಟ್ಲಿಗೆ ಬರೆದಿದ್ದು ಅಂತ. ಲೈಕ್ ಅದನ್ನ ಹೆಂಗೆ ನಿಮ್ಮ ಹತ್ರ ಏನಾದರೂ ಶೇರ್ ಮಾಡ್ಕೊಂಡಿದ್ರ, ಅಂದರೆ ನಿಮ್ಮ ಟೀಮ್ ಹತ್ರ ನಂಗೆ ಬೇಜಾರಾಯಿತು ಅಥವಾ ಈ ಥರ ಆಗಬಾರ್ದಿತ್ತು ಅಂತ ಏನಾದರೂ? ಅಲ್ಲ, ಬೇಜಾರೇ. ಅದು ಆಬ್ವಿಯಸ್ಲಿ ಇವಾಗ ಬೇರೆ ಬೇರೆ ತರ ಮಾತಾಡಿದಾಗ ಬೇಜಾರು ಆಗೇ ಆಗುತ್ತೆ ಮೇಡಮ್. ಅದು ವ್ಯಕ್ತಿಗತ. ಅದು ಯಾವುದೇ ಒಬ್ಬ ವ್ಯಕ್ತಿ ಆದ್ರೂ ಗುರು ನಾನು ಈ ತರ, ನೀನ್ ಯಾಕೆ ನನ್ನ ಈ ತರ ಪೋರ್ಟ್ರೇ ಮಾಡ್ತಿದ್ಯಾ ಅಂತ ಪ್ರತಿಯೊಬ್ರಿಗೂ ಆಗುತ್ತೆ. ಆಮೇಲೆ ಅದನ್ನ ನಾವು ವಿಡಿಯೋಸ್ ಹಂಗ್ ನೋಡಿರೋದ್ರಿಂದ ಆ ತರ ಎಲಿಮೆಂಟ್ಸೇ ಇಲ್ಲ. ಜನ ಏನು ಥಿಂಕ್ ಮಾಡಿ ಹೇಳಿದ್ರು ಆ ಥರನೇ ಇಲ್ಲ. ಅಲ್ಲಿ ಬಾಟ್ಲೆ ಇದೆ, ಅವಳ ಕೈಯಲ್ಲಿ ಬಾಟ್ಲೆ ಇರುತ್ತೆ, ಡ್ಯಾನ್ಸರ್ ಕೈಲಿ ಅವ್ರು ಡ್ಯಾನ್ಸೇ ಆಡ್ತಿರ್ತಾರೆ, ಉಪ್ಪಿನಕಾಯಿಯೇ ಇದೆ, ಎಲ್ಲ ನೀಟಾಗಿ ಕನ್ವೆ ಆಗುತ್ತೆ. ಆ ಲಿರಿಕಲ್ನ ಕೇಳಿದಾಗ ಅದನ್ನ ಬೇರೆ ರೂಪಕ್ಕೆ ತಿರುಗಿಸಿದಾಗ ಅದು ಕೆಲವೊಂದು ಬೇಜಾರಾಗೇ ಆಗುತ್ತೆ. ಅದೇನು ಮಾಡೋದಕ್ಕಾಗೋದಿಲ್ಲ. ಬಟ್ ಅವರು ಏನು ಮಾಡೋಕ್ಕಾಗಲ್ಲ. ಒಂದೇ ಮಾತು ಹೇಳೋದವ್ರು, ಸಿನಿಮಾ ಜೋಗಿ ಬೇರೆ ಪೀಕು ಮೇಡಮ್. ಅದು ಅಂದ್ರೆ ಒಬ್ಬ ಡೈರೆಕ್ಟ್ರು ಸಿನಿಮಾಗೆ ಒಬ್ಬ ಡೈರೆಕ್ಟರ್ ಇರ್ತಾನೆ ಅಂತ ಅಂದ್ಬಿಟ್ಟು ನಮ್ಮ ಒಂದು ಜನರೇಷನ್ಗೆ ಗೊತ್ತಾಗಿದೆ ಜೋಗಿ ಸಿನಿಮಾ ಇಂದ. ಆ ಪೀಕ್ನು ಅವ್ರು ನೋಡಿದ್ದಾರೆ ಮೇಡಮ್. ಅದಕ್ಕೂ ಮುಂಚೆ ಹಿಂದೆ ಅವ್ರು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ಕೊಂಡಿದ್ದು ಆ ಒಂದು ಡೌನ್ ಫಾಲು ಲೈಫಲ್ಲಿ ನೋಡಿದ್ದಾರೆ. ಅವೆಲ್ಲ ನೋಡ್ಕೊಂಡ್ ಬಂದಿರೋರಿಗೆ ಮೇಡಮ್ ಇವೆಲ್ಲ ಏನು ಅನ್ಸಲ್ಲ. ಏನೇ ಆದ್ರೂ ಕೂಡ ಇವಾಗ ಅವ್ರಿಗಿರೋ ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ಗೆ ಇರ್ಲಿ ಬಿಡು, ಆಯ್ತು, ಏನಾಗುತ್ತೆ ಆಗ್ಲಿ ಅಂತ ಅಷ್ಟೇ. ಬಟ್ ಅವ್ರು ಬರೆಯೋ ಅಂತ ಲಿರಿಕ್ಸ್ಗಳು ಮಾತ್ರ ಬಹಳ ಅದ್ಭುತವಾಗಿರುತ್ತೆ. ತಾಯಿ ಸಾಂಗ್ ಅಂತ ಬಂದಾಗ ಅದನ್ನು ಬೀಟ್ ಮಾಡುವಂಥ ಸಾಂಗ್ ನಮಗೆ ಬೇಡುವೆನು ವರವನು ಕೊಡೆ ತಾಯಿ ಜನ್ಮವನು. ಈ ಸಾಂಗ್ ಬಂದಾಗ ನಮಗೆ ಈಗಲೂ ಏನೋ ಒಂದು ತಾಯಿ ಎಮೋಷನ್ಸ್ ಇರೋ ಸಾಂಗಲ್ಲಿ ಅದು ನಮ್ಮ ಪ್ಲೇ ಲಿಸ್ಟಲ್ಲಿ ಇದೇ ಸಾಂಗ್ ಫಸ್ಟ್ ಇರುತ್ತೆ. ಸೊ ಐಟಮ್ ಸಾಂಗ್ ಬಂದಾಗ ಹಿಂಗೂ ಬರಿಬೋದಾ ಅಂತ ತೋರಿಸ್ಕೊಡ್ತಾರೆ. ಒಂಥರ ಮ್ಯಾಜಿಕಲ್ ಆಗಿರುತ್ತೆ ಇದೆಲ್ಲ. ಎರಡು ಕೂಡ ಬ್ಯಾಲೆನ್ಸಿವ್ ಆಗೇ ಬರೀತಾರೆ. ಸೊ ಒಂದು ಕಡೆ ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಲಿರಿಕಿಸ್ಟು, ಖುಷಿ ಆಗುತ್ತೆ ಅಲ್ವಾ? ಅಂದ್ರೆ ಆತರ ಒಬ್ರು ರೈಟರ್ ಜೊತೆ ನಾವು ವರ್ಕ್ ಮಾಡಿದೆ ತುಂಬಾ ದೊಡ್ಡ ವಿಚಾರ ಮೇಡಮ್. ಯಾಕಂದ್ರೆ ಅವ್ರ ಪೆನ್ನಿಂದ ಬಂದಿದ್ದೆಲ್ಲ ಮ್ಯಾಜಿಕ್ಕೇನೆ. ಇವತ್ತು ಬೇಡುವನ ವರವನ್ನು ಒಬ್ರೇ ಏನಾದ್ರು ಲೈಫಲ್ಲಿ ಲೋ ಫೀಲ್ ಇದ್ದಾಗ ನಾವು ಕಿವಿ ಹೆಡ್ಫೋನ್ ಹಾಕೊಂಡು ನಾವು ಕೇಳ್ಬಿಟ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಪ್ರತಿಯೊಬ್ರಿಗೂ ಆ ತಾಯಿ ನೆನಪಾಗ್ಬಿಡ್ತಾಳೆ. ಪ್ರತಿಯೊಂದು ಸಾಂಗ್ ಆಗಿರ್ಬೋದು ಅವ್ರು ಬರ್ದಿರೋದು ಅವೆಲ್ಲ ಮ್ಯಾಜಿಕ್ಗಳೇ. ಅದ್ರಲ್ಲಿ ಬೇರೆ ಬೇರೆ ಜಾನರ್ಗಳು ಸಾಂಗ್ ಬರುತ್ತೆ. ಅದಾದ್ಮೇಲೆ ಸೆನ್ಸಾರಿಗೆ ಸಂಬಂಧಪಟ್ಟಂತೆ ಒಂದು ಇಶ್ಯೂ ಆಗುತ್ತೆ. ಇದನ್ನ ಹೆಂಗೆ ಫೇಸ್ ಮಾಡಿದ್ದು ಅಂತ? ಏನಾಗಿದೆ ಆಕ್ಚುಯಲ್ ಪ್ರಾಬ್ಲಮ್ ಏನಾಗಿತ್ತು ಸೆನ್ಸಾರ್ದು? ಅದೇ ಬಾಟ್ಲು ಉಪ್ಪಿನಕಾಯಿನ ಬಿಟ್ಟು ನೀವು ಬೇರೆ ಅರ್ಥದಲ್ಲಿ ಬರ್ದಿದ್ದೀರಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದು ಬೇರೆ ಅರ್ಥದಲ್ಲಿ ನಿಮಗೆ ಕೇಳಿಸಿದೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಓಕೆ, ಇವಾಗ ಚೇಂಜ್ ಮಾಡ್ಬೇಕಾ? ಸರಿ ಆಯ್ತು, ಚೇಂಜ್ ಮಾಡ್ತೀವಿ ಅಂತ ಚೇಂಜ್ ಮಾಡಿದ್ದು ಅಷ್ಟೇ. ಅದು ಹಿಂದಿಲಿ ಏನೋ ಸಾಂಗ್ ಚೇಂಜ್ ಆಯ್ತು ಅಂತ ಒಂದು ರೂಮರ್ಸ್ ಹಬ್ಬಿತ್ತು, ಹೌದಾ? ಹೌದು ಮೇಡಮ್, ಅಲ್ಲಿ ಲಿರಿಕ್ಸ್ ಎಲ್ಲ ಚೇಂಜ್ ಆಗಿದೆ. ಕನ್ನಡದಲ್ಲಿ ಆಗಿಲ್ಲ, ಕನ್ನಡದಲ್ಲೂ ಆಗಿದೆ. ಕನ್ನಡದಲ್ಲೂ ಆಗಿದೆ. ಲಿರಿಕ್ಸ್ ಚೇಂಜ್ ಮಾಡಿದೀರಾ. ಹೌದು. ಇದೆಲ್ಲ ಆದ್ಮೇಲೆ ಒಂದಷ್ಟು ನೆಗೆಟಿವ್ ಕಾಂಟ್ರವರ್ಸಿ ಅದು ಇದು ಎಲ್ಲ ನೋಡಿದ್ರೆ ಏನ್ ಅನ್ನಿಸ್ತು? ಏನು ಅನ್ಸಲ್ಲ ಮೇಡಮ್. ಸಿನಿಮಾ ಪಾರ್ಲಿಮೆಂಟ್ ಅಲ್ಲಿ ಸೌಂಡ್ ಮಾಡ್ತಾ ಇದೆಯಲ್ಲ, ಅದಕ್ಕಿಂತ ಇನ್ನೇನು ಇನ್ನೇನ್ ಬೇಕು? ದೊಡ್ಡದೇನಿಲ್ಲ. ಪಾಸಿಟಿವ್ ಆರ್ ನೆಗೆಟಿವ್ ಆಗಿದೆ. ನೆಗೆಟಿವ್ ಇವಾಗ ಹೋಗಿ ನಾವು ರಪ್ಪ ಅಂತ ಸೋಷಿಯಲ್ ಮೀಡಿಯಾ ಸ್ಟಾಪ್ ಮಾಡೋಕ್ಕಾಗಲ್ವಲ್ಲ ಮೇಡಮ್. ಸಮುದ್ರದ ಅಲೆಗಳ ತರ ಒಂದಾದ್ಮೇಲೆ ಒಂದು ಬತ್ತಲೇ ಇರ್ತದೆ. ನೋಡ್ತಾ ಇರಬೇಕಷ್ಟೇ ಅಂತಾರಲ್ಲ, ಆ ಥರ ನೆಗೆಟಿವಿಟಿನೂ ಹಾಗೇನೆ. ಸುಮ್ಮನೆ ನೋಡಬೇಕು. ಗುರು ಅಲ್ಲಿಗೋಯ್ತು, ಸಿನಿಮಾ ರಿವೈಸ್ ಕಮಿಟಿಗೆ ಹೋಯ್ತು, ಪಾರ್ಲಿಮೆಂಟ್ಗೆ ಹೋಯ್ತು, ಕಂಗನಾ ರನೌತ್ ಅವರು ಹೇಳಿದ್ರು, ರಿಯಾಕ್ಟ್ ಮಾಡಿದ್ರಾ? ಏನೇಂತ ರಿಯಾಕ್ಟ್ ಮಾಡಿದ್ರು? ಅದೇ ಈ ತರ ಎಲ್ಲ ಲಿರಿಕ್ಸ್ ಬರ್ತಿದೆ, ಯುವ ಜನತೆಗೆ ಏನ್ ಹೇಳಕ್ ಹೊರಟಿದ್ದಾರೆ ಇವರು ಅಂತೆಲ್ಲ ಅಂದ್ರು. ನಾವು ಯುವ ಜನತೆಗೆ ಏನ್ ಹೇಳಕ್ ಹೊರಟಿದೀವಿ ನೋಡ್ಬೇಕು, ಖುಷಿ ಪಡ್ಬೇಕು ಅಷ್ಟೇ. ಒಟ್ಟಲ್ಲಿ ಇಲ್ಲಿಗಿಂತ ಜಾಸ್ತಿ ಬಾಲಿವುಡ್ ಅಲ್ಲಿ ನ್ಯೂಸ್ ಚಾನಲ್ ಅಲ್ಲಿ ಎಲ್ಲರೂ ಹಬ್ಬ ಮಾಡಿದ್ರು. ಸೌಂಡ್ ಮಾಡ್ತಾ ಇದೆ ಸಿನಿಮಾ. ಬಟ್ ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ಬರ್ತಾ ಇದೆ. 99% ಒಳ್ಳೆ ರೀತಿನಲ್ಲೇ ಇದೆ. ಅದೇ ಒಂದು ಖುಷಿ ಅಲ್ವಾ? ಸಾಂಗ್ಗ ಅಲ್ಲ, ಇಡೀ ಸಿನಿಮಾಗೆ ಮೇಡಮ್, ಸಂಬಂಧಪಟ್ಟ ಸಿನಿಮಾ ಜನ ಪ್ರೀತಿಸ್ತಾರೆ. ಪ್ರೀತಿಸ್ತಾ ಇದ್ದಾರೆ, ಸಿನಿಮಾ ಹೌದು. ಮೇಲಿನ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಮೇಡಮ್. ಯಾಕಂದ್ರೆ ಅದು ಗುಡ್ ವಿಲ್. ಪ್ರೇಮ್ ಸರ್ 20 ವರ್ಷದಿಂದ ಸಂಪಾದನೆ ಮಾಡ್ಕೊಂಡ್ ಬಂದಿರೋದು, ಧ್ರುವ ಸರ್ 15 ವರ್ಷದಿಂದ ಸಂಪಾದನೆ ಮಾಡ್ಕೊಂಡ್ ಬಂದಿರೋದು. ಆಮೇಲೆ ಸಿನಿಮಾ ಅನ್ನೋದು ಪರ್ಸ್ನಲಿ ತುಂಬಾ ಕನೆಕ್ಟೆಡ್ ನಮ್ಮ ಜನಕ್ಕೆ, ಸೆಲೆಬ್ರೇಷನ್ ಅದು. ಅದನ್ನ ಆ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಮೇಡಮ್. ಸಣ್ಣ ಪುಟ್ಟ ಇಂಥವು ಆಗ್ತಾ ಇರ್ತದೆ, ಪ್ರತಿಯೊಂದು ಸಿನಿಮಾದಲ್ಲೂ ಆಗ್ತಾ ಇರುತ್ತೆ.
ಸಿನಿಮಾ ಟೀಮಲ್ಲಿ ಮನಸ್ತಾಪಗಳಾಗಿರುತ್ತೆ, ಅವೆಲ್ಲ ಹೊರತುಪಡಿಸಿ ಆ ಸಿನಿಮಾ ಏನು ಗೆಲ್ಲುತ್ತೆ ಅಂದ್ರೆ ಜನರು ಆ ಪ್ರೀತಿ ಕೊಡ್ತಾರೆ. ಆ ಪ್ರೀತಿ ಹೌದು. ಕೇಡಿ ಸಿನಿಮಾಗೆ ಮುಂಚೆಯಿಂದನೇ ಇದೆ. ಎಲ್ಲೋದ್ರು ಕೇಳೋರು ಯಾವಾಗ ರಿಲೀಸು ಕೇಡಿ ಸಿನಿಮಾ, ಯಾವಾಗ ರಿಲೀಸ್ ಕೇಡಿ ಸಿನಿಮಾ ಅಂತ ಅಂದ್ಬಿಟ್ಟು. ಅದು ಪೋಸ್ಟ್ ಪೋನ್ ಬೇರೆ ಆಯ್ತು. ಅವಾಗಂತೂ ಇನ್ನೂ ಟಾಕ್ ಆಯ್ತು, ಇನ್ನೂ ಜನ ಡಿಸಪಾಯಿಂಟ್ ಆಗೋರು. ಮತ್ತೆ ಒಂದು ಸಾಂಗ್ ಬಂದಾಗ ಅಷ್ಟೇ ಖುಷಿ ಪಡೋರು. ನಮ್ಮೂರಲ್ಲೇ ಮೇಡಮ್ ಪರ್ಸ್ನಲಿ ನನಗೆ ಗೊತ್ತಿರೋಂಗೆ ದೇವಸ್ಥಾನಕ್ಕೆ ಹೋಗಿದ್ವಿ, ಮಂಗಳಾರತಿ ತಗೊಳ್ಳೋ ಟೈಮಲ್ಲಿ ಪೂಜಾರಿ ಕೇಳ್ತಾರೆ ಮಂಗಳಾರತಿ ಹಿಂಗೆ ಮುಂದೆ ತಂದುಬಿಟ್ಟು ಯಾವಾಗಪ್ಪ ರಿಲೀಸು ಅಂತ. ಗುರು ಇಲ್ಲಿವರೆಗೂ ತಲುಪುತ್ತೆ ನೋಡಿ ಪ್ರೇಮ್ ಸರ್ ಅಲ್ವಾ? ಸಿನಿಮಾ. ಆ ಪ್ರೀತಿ ಯಾವತ್ತೂ ಇದ್ದೇ ಇರುತ್ತೆ ಜನಗಳಿಗೆ. ಸೊ ಇದೆಲ್ಲ ಆದ್ಮೇಲೆ ಸಿನಿಮಾ ಟ್ರೈಲರ್ ಬರುತ್ತೆ. ಟ್ರೈಲರ್ ಅಲ್ಲಿ ಅವರೊಂದು ಡೈಲಾಗ್ ಬರುತ್ತೆ, ಆ ಡೈಲಾಗ್ ನೋಡಿತಾರೆ. ಸೊ ಆ ಡೈಲಾಗ್ಗೆ ಮತ್ತೆ ರಾಜ್ ಸಿನಿಮಾ ಬರುತ್ತಲ್ಲ, ಅಲ್ಲಿ ಅವರು ಮಚ್ಚಿಟ್ಕೊಂಡು ಒಂದು ಡೈಲಾಗ್ ಬರುತ್ತಲ್ಲ ಪುನೀತ್ ಸರ್, ಹೌದು, ಸೊ ಆ ಡೈಲಾಗಿಗೆ ಕಂಪೇರ್ ಮಾಡ್ತಾರೆ. ಸೊ ಅದಕ್ಕೂ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ? ಖಂಡಿತ ಸಂಬಂಧ ಇರ್ಲೇಬೇಕು ಅಂತಾನೆ ಮಾಡಿರೋದು ಮೇಡಮ್ ಬರ್ದಿರೋದು. ಅದನ್ನ ಓಕೆ, ನಾವು. ಯಾಕಂದ್ರೆ ಮೊದಲನೇ ಸಲ ಮಚ್ಚಿಡ್ದಿದ್ದೀನಿ ಅನ್ನೋದು ರಾಜ್ ಸಿನಿಮಾಗ್ ಮಾತ್ರ ಅಲ್ಲ, ಓಕೆ, ಅಪ್ಪು ಸರ್ ಪಾತ್ರಕ್ಕೆ ಮಾತ್ರ ಅಲ್ಲ, ಹ್ಮ್. ಒಬ್ಬ ಹೀರೋ ಆಗಿ ಅಪ್ಪು ಸರ್ ಕೆರಿಯರ್ ಅಲ್ಲಿ ಮೊದಲನೇ ಸಲ ಮಚ್ಚಿಡ್ದಿರೋದು ಅವರು ರಾಜ್ ಸಿನಿಮಾದಲ್ಲಿ ರಾಜ್ ಸಿನಿಮಾದಲ್ಲಿ. ಅದನ್ನ ಜನಗಳಿಗೆ ಒಂದು ಸ್ಟೇಟ್ಮೆಂಟ್ ಆಗಿ ಉಳಿಸ್ಬೇಕು ನಾವು ಸಿನಿಮಾದಲ್ಲಿ ಅಂತ ಅಂದ್ಬಿಟ್ಟು ಆ ಡೈಲಾಗ್ ನ ಪ್ಲೇಸ್ ಮಾಡಿದ್ದು ಪ್ರೇಮ್ ಸರ್. ಇಲ್ಲೂ ಸೇಮ್ ಸಿಚುಯೇಷನ್. ಮೊದಲನೇ ಸಲ ಧ್ರುವ ಸರ್ ಮಚ್ಚಿಡಿತಿದ್ದಾರೆ, ಅವ್ರ ಕೆರಿಯರ್ ಅಲ್ಲಿ ಇದೆ ಫಸ್ಟ್ ಟೈಮು. ನಾವು ಬೇರೆ ಬೇರೆ ಆಪ್ಷನ್ಗಳು ಪೊಗರು ಅಲ್ಲೂ ಮಚ್ಚಿಡ್ದಿರ್ಲಿಲ್ವಾ ಅವರು? ಪೊಗರು ಸಿನಿಮಾದಲ್ಲಿ ಪೊಗರು ಬೇರೆ ಮೇಡಮ್, ಅದು ಕಲ್ಟ್ ಸಿನಿಮಾ ಅಲ್ಲ. ಒಂದು ಮಾಸ್ ಸಿನಿಮಾಗಳು ಬೇರೆ, ಒಂದು ಕಲ್ಟ್ ಸಿನಿಮಾಗಳು ಬೇರೆ. ಕೆಡಿ ಕಂಪ್ಲೀಟ್ ಕಲ್ಟ್ ಫ್ಯಾಮಿಲಿ ಎಂಟರ್ಟೈನರ್. ಇದರಲ್ಲಿ ಮಚ್ಚಿಡಿತಿದ್ರಲ್ಲ, ಅದು ಆ ಪಾತ್ರ ಮೊದಲನೇ ಸಲ ಮಚ್ಚಿಡಿತಿದೆ. ಅದನ್ನ ನಾವು ಸ್ಟೇಟ್ಮೆಂಟ್ ಆಗಿ ಉಳಿಸ್ಬೇಕಿತ್ತು. ನಾನೊಂದಷ್ಟು ಹೇಳಿದ್ನಲ್ಲ, ಒಂದು 10-20 ಡೈಲಾಗ್ ಒಂದು ಆಪ್ಷನ್ಗಳನ್ನ ಕೊಟ್ಟು. ಬಟ್ ಪ್ರೇಮ್ ಸರ್ಗೆ ಅದು ಅಪ್ಪು ಸರ್ ಮೇಲೆ ಒಂದು ಲವ್. ಅವ್ರ ಹತ್ರ ಹೇಳ್ಸಿದ್ದೆ, ಮಗ ಹೆಂಗ್ ಮಾಡಿದ್ರು ಮಗ ಲವ್, ಬ್ಯಾಕ್ ಶಾಟ್ ಅಲ್ಲಿ ಓಡಾಗ ಮಸ್ತ್ ತಿರುಗಿಸ್ಬಿಟ್ರಣ ಅಂತ ಕಿರಿಸ್ತಾರೆ. ಅದು ಮಗ, ಅದು ನನ್ನ ತಲೆಯಿಂದ ಅಪ್ಪು ಸರ್ ತಲೆಯಿಂದ ತೆಗಿಯಕ್ ಆಗ್ತಾ ಇಲ್ಲ ಮಗ, ನನಗದು ಅದೇ ಬೇಕು ಅನಿಸ್ತಾ ಇದೆ, ನೀನ್ ಬೇರೆ ಏನಾದ್ರು ಹೇಳ್ಕೊ. ನನಗೆ ಓಪನಿಂಗ್ ಮಾತ್ರ ಮೊದಲನೇ ಸಲ ಮುಚ್ಚಿಡ್ದಿದ್ದೀನಿ. ಅದೊಂದು ಟ್ರಿಬ್ಯೂಟ್ ಮಗ, ಅಪ್ಪು ನಂಗೆ ಪರ್ಸನಲ್ ಇಷ್ಟ. ನನ್ನ ಪ್ರಕಾರ ಮೇಡಮ್, ಒಂದು ಕಹಿ ಘಟನೆ ಆಗಿರ್ಲಿಲ್ಲ ಅಂತ ಅಂದ್ರೆ, ನಾವು ಕೇಡಿ ನಂತರ ಅಪ್ಪು ಸರ್ಗೆ ಕತೆ ಎಲ್ಲ ಇತ್ತು. ಆ ಟೈಮಲ್ಲಿ ಮಾತುಕತೆ ಎಲ್ಲ ಆಗ್ತಾ ಇತ್ತು. ಕೆಡಿ ಬಿಫೋರ್ ಆಗಿರ್ಬೋದು, ಮೋಸ್ಟ್ಲಿ ಅಪ್ಪು ಸರ್ಗೆ ಸಿನಿಮಾ ಆಗ್ತಾ ಇತ್ತು ಪ್ರೇಮ್ ಸರ್ದು. ಆ ಪೇನ್ ಅವ್ರಿಗೆ ಇವತ್ತು ಇದೆ. ಅವ್ರನ್ನ ಬೇರೆ ಥರ ತೋರ್ಸೋಣ ಅಂದ್ಬಿಟ್ಟು ಆ ಕತೆ ಎಲ್ಲ ತುಂಬ ಒಳ್ಳೆ ಕತೆ ಅದು. ಅದು ಕೊರಗು ಅವ್ರ ಒಳಗಡೆ ಇತ್ತು, ಪ್ರೇಮ್ ಸರ್ ಒಳಗಡೆ. ಇಲ್ಲ, ಇದೊಂದು ಟ್ರಿಬ್ಯೂಟ್ ಕೊಡೋಣ, ನನಗೆ ಅಪ್ಪು ತುಂಬ ನೆನಪಾಗ್ತಿದ್ದಾರೆ ಅಂತ. ಆಮೇಲೆ ಒಂದು ಸರ್ಜಾ ಫ್ಯಾಮಿಲಿಗೂ ದೊಡ್ಡ ಮನೆಯವ್ರಿಗೂ ಒಂದು ಬಾಂಧವ್ಯ ಇದೆ. ಧ್ರುವ ಸರ್ಗೂ ಅಪ್ಪು ಸರ್ ಕಂಡ್ರೆ ತುಂಬ ಇಷ್ಟ. ಅಪ್ಪು ಸರ್ ಫ್ಯಾನ್ಸು, ಧ್ರುವ ಸರ್ ಫ್ಯಾನ್ಸು ಅಣ್ಣ ತಮ್ಮದಿರ ಥರ ಇದ್ದಾರೆ. ಒಂದು ಗೆಸ್ಚರ್ ಅಷ್ಟೇ, ಫ್ಯಾಮಿಲಿ ಗೆಸ್ಚರ್ ಥರ. ಅದನ್ನೇ ಆ ಡೈಲಾಗ್ ಬೇಕು ಅಂತಲೇ ನಾವು ಪರ್ಟಿಕ್ಯುಲರ್ ರಾಜ್ ಸಿನಿಮಾದ ಹಾಕಿದ್ದು. ಅದ್ರ ಮಧ್ಯ ನಮ್ಮ ಪಾತ್ರ ಏನೋ, ನಮ್ಮ ಸಿನಿಮಾ ಏನೋ ಅದನ್ನ ಹೇಳೋಣ ಅಂತ. ಯಾಕಂದ್ರೆ ಪಾತ್ರ ಯಾವತ್ತೂ ಬಿಡಬೇಡ ಅಂತಾರೆ ಪ್ರೇಮ್ ಸರ್. ಅದ್ರಲ್ಲಿ ಬರ್ದಿರೋದು, ಮೊದಲನೇ ಸಲ ಮಚ್ಚಿಡ್ದಿದ್ದೀನಣ್ಣ, ಅಪ್ಪಿ ತಪ್ಪಿ ಕೈ ಕಾಲು ಜೀವಂತವಾಗಿ ಉಳ್ಕೊಂಡ್ರೆ ನಿಮ್ಮ ಎತ್ತೊಳಗೆ ತಪ್ಪಾಯ್ತು ಅಂದ್ಬಿಡು ಅಂತ. ಅವನು ಡ್ಯಾಮ್ ಶೋರ್ ಹೊಡೆದೇ ಹೊಡಿತೀನಣ್ಣ, ನಿನಗೆ ಡೌಟೇ ಇಲ್ಲ. ಅಪ್ಪಿ ತಪ್ಪಿ ಕೈ ಕಾಲು ಹೋಗ್ಬಿಟ್ರೆ ಅಣ್ಣ, ನಿನಗಿಂತ ಜಾಸ್ತಿ ನಿನ್ನ ತಾಯಿ ಅನುಭವಿಸ್ತಾಳೆ, ಅವಳಿಗೆ ನನ್ನ ಕಡೆಯಿಂದ ತಪ್ಪಾಯ್ತು ಅಂದ್ಬಿಡು. ಎಷ್ಟು ಅರ್ಥ ಇದೆ ನೋಡಿ. ಆ ಮುಗ್ಧತೆ, ಆ ಕ್ರೂರತ್ವದಲ್ಲೂ ಒಂದೊಂದು ಮುಗ್ಧತೆನ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಅದು ಜನಗಳಿಗೆ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಧ್ರುವ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆ ಟ್ರಿಬ್ಯೂಟ್ ಅಷ್ಟೇ ಅದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.